ಮನೆ ಕಟ್ಸಿಕೊಟ್ಟಕ್ಕೆ ತುಂಬ ಖುಷಿ ಆಯ್ತು. ಎಲ್ಲ ನಮ್ಮ ದಾನಿಗಳಾದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನನಗೆ ಇಷ್ಟು ಒಳ್ಳೆಯ ಮಾರ್ಕ್ಸ್ ತರಿಸಿಕೊಟ್ಟೋದಕ್ಕೆ ಗುರುಗಳಾದ ಸರ್ವೋತ್ತಮ್ ಸರ್ ಅವರಿಗೆ ಧನ್ಯವಾದ ಕೊಡ್ತೆ. ನನಗೆ ಇದು ಯಕ್ಷಗಾನ ಕಲಾರಂಗ ಬಗ್ಗೆ ಅವರೇ ನಂಗೆ ಗುರುತಿಸಿದ್ದು, ಅವ್ರ ವಿದ್ಯಾರ್ಥಿ ಅವ್ರದ್ದು ಒಂದು ಭಾಗ ಆಗಿ ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಈ ಮನೆಯನ್ನು ಪೂರ್ತಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು. ನಾನು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ಡ್ಯೂಟಿ ಜೋರು ಮಳೆ ಬರ್ತಾ ಇತ್ತು, ಅವ್ರಿಗೆ ಕೂತ್ಕೊಳ್ಳಿ ಹೇಳುವಷ್ಟು ಪರಿಸ್ಥಿತಿ ಇರಲಿಲ್ಲ ಇತ್ತು. ಅಂದರೆ ಚಿಕ್ಕದ ಒಂದು ಪೋರ್ಷನಲ್ಲಿ ನಾವು ಮನೆ ಮಾಡ್ಕೊಂಡಿದ್ದಿದ್ವಿ. ಆವಾಗ ಇವರು ಬಂದು ಯಾರು ನೀವು ಅಂದರೆ ನಾನು ಕೇಳಿದರು, ನಿಮ್ಮ ಮಗ ಇಲ್ಲಿದ್ದಲ್ಲ. ನಾನಂದರೆ ಇಲ್ಲಿ ನನ್ನ ಮಗನ ಇಟ್ಕೊಂಡು ಓದಿಸೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಚಿಕ್ಕಮ್ಮನ ಮನೇಲಿ ಅವನ್ನ ಇರಿಸ್ಕೊಂಡಿದ್ದೆ ಇತ್ತು. ಪರಿಸ್ಥಿತಿನೆಲ್ಲ ನೋಡಿ ಹೇಳಿದರು. ಸ್ವಲ್ಪ ದಿನ ಮೇಲೆ ಕಾಲ್ ಮಾಡಿದರು, ನಿಮ್ಮ ಮನೆ ಇಂಥ ಪರಿಸ್ಥಿತಿಯಲ್ಲಿ ಇದೆಯಲ್ಲ, ನಾವು ನಿಮ್ಮ ಸಹಾಯ ಮಾಡ್ತೀವಿ ಅಂತ. ಅದು ತುಂಬ ಖುಷಿ ಆಯ್ತು ನನಗೆ. ಎಂತ ಹೇಳಬೇಕಂತ ಗೊತ್ತಾಗದೆ ನಾನು ಕಣ್ಣೀರು ಬಂದುಬಿಡ್ತು ನನಗೆ ಆ ಮೂಮೆಂಟಲ್ಲಿ. ಯಾಕಂದರೆ ನನ್ನ ಚಿಕ್ಕ ಮಗನಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅವನಂದರೆ ಒಂದು ಇಂಜೆಕ್ಷನಿಗೆ ನಾನು ಅವನ ಹೈಟ್ ವೆಯ್ಟ್ ನೋಡಿ ಕೊಡಲಿಕ್ಕಿರೋದು ಅದು 8,500 ಒಂದು ಇಂಜೆಕ್ಷನಿಗೆ. ಅದನ್ನು ನಾನು ಪೇ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಿತ್ತು ನಾನು ನನ್ನ ಗಂಡ. ಯಾಕಂದರೆ ಅವ್ನು ಹಲ್ಲು ಬಿದ್ದು ಹೋಗೋ ಟೈಮಲ್ಲಿ ಅವ್ನು ಮಲ್ಕೊಂಡಿದ್ರೆ ಬ್ಲಡ್ ಇದು ಬೆಡ್ಡೆಲ್ಲ ಬ್ಲಡ್ ಆಗೋದು ಫುಲ್ಲು. ಅಷ್ಟು ನಾನು ನೈಟೆಲ್ಲ ಕೂತ್ಕೊಂಡು ಅವ್ನು ಕಾಯ್ತಾ ಕೂತ್ಕೊಳ್ತಿದ್ದೆ. ಅಂಥ ಸಿಚುವೇಶನ್ ಇತ್ತು ನನಗೆ. ಅಂಥ ಮೂಮೆಂಟಲ್ಲಿ ನೀವೆಲ್ಲ ಬಂದು ನಂಗೆ ಹೆಲ್ಪ್ ಮಾಡಿದ್ರಿ. ಇಲ್ಲ ನನಗೂ ಲೈಫಲ್ಲಿ ಮನೆಯೇ ಕಟ್ಟೋದಿಲ್ಲ, ನಂಗೆ ಇಷ್ಟೇ ಮಾಡ್ಕೊಂಡಿರ್ತೀನಿ ಅಂತ ನಾನು ಕೂತ್ಬಿಟ್ಟಿದ್ದೆ. ಅಂಥ ಸಮಯದಲ್ಲಿ ನಮಗೆ ಸರ್ ಒಂದು ಸದಾಶಿವ ಭಟ್ ಸರ್ ಬಂದು ಸಹಾಯ ಮಾಡಿ ತುಂಬ ಥ್ಯಾಂಕ್ಸ್ ಸರ್. ನಿಮ್ಗೆ ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ಚಿರಋಣಿಯಾಗಿರುತ್ತೆ. ನನ್ನ ಮಗ ಯಕ್ಷಗಾನ ಕಲಾರಂಗಕ್ಕೂ ಯಾವಾಗಲೂ ಚಿರಋಣಿಯಾಗಿ ಯಾವಾಗಲೂ ಸದಾ ಅವ್ರ ಜೊತೇಲಿ ಇದ್ದೇ ಇರ್ತಾರೆ ಸರ್. ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮಂಥ ಕಲಾರಂಗ ಒಟ್ಟಿಗೆ ಸೇರಿ ಈ ಒಂದು ಅದ್ಭುತ ಕಾರ್ಯ ಆಗ್ತಾ ಉಂಟು. ಈಗ ಏನೋ ನನಗೆ ಈ ಸಲ ಈ ರಾಮದೇವ ಅಯೋಧ್ಯೆಯಲ್ಲಿ ಮಂದಿರದಲ್ಲಿ 1008 ಕಲಶ ಅಭಿಷೇಕ ಉಂಟು. ಅದರಲ್ಲಿ ಏನು ನನಗೆ ಮನಸ್ಸಲ್ಲಿತ್ತು, ನಾನು ಸಹ ಒಂದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ. ಆದರೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. 10 ಲಕ್ಷ ಡೊನೇಟ್ ಮಾಡಬೇಕು ಅಥವಾ ಒಂದು ಮನೆಗೆ ಡೊನೇಟ್ ಮಾಡಬೇಕು, ಮತ್ತು ಇಲ್ಲದಿದ್ದರೆ ಎಜುಕೇಷನಿಗೆ ಇದು ಹಾಗೆ ಕಂಡೀಷನ್ ಹಾಕಿದ್ದಾರೆ ನಮ್ಮ ಪೇಜಾವರ ಸ್ವಾಮಿಗಳು. ಸರಿ, ಹಾಗೆ ನಾನು ಬಿಟ್ಟುಬಿಟ್ಟೆ. ಅದು ಸರಿ, ನನಗೇನು ಯೋಗ್ಯತೆ ಇಲ್ಲ, ಯಾಕಂದ್ರೆ ನಾನು ಅಷ್ಟು ಡೊನೇಟ್ ಮಾಡಲಿಲ್ಲ. ಮತ್ತೇನಾಯ್ತು ಅಂದರೆ ಒಂದು 15-20 ದಿವಸ ನಂತರ ನನಗೊಂದು ವಾಟ್ಸಪ್ ಮೆಸೇಜ್ ಬಂತು. ಆ ಮೆಸೇಜಲ್ಲಿ ಏನಾಕಿದ್ದಾರೆ ಅಂದರೆ ಅಮೌಂಟ್ ಕಮ್ಮಿ ಮಾಡಿದ್ದಾರೆ. ಸೊ ಆಗ ನನಗೆ ನೆನೆಸಿದೆ, ನಾವು ಎಷ್ಟು ಧನ್ಯರು ಅಂತ ಹೇಳಿದರೆ, ಯಾರಿಗಾದ್ರೂ ಒಂದು ಮನೆ ಇಲ್ಲದವರಿಗೆ ಅಥವಾ ಯಾರಿಗೆ ಎಜುಕೇಷನಿಗೆ ಪ್ರಾಬ್ಲಮ್ ಇದ್ದವರಿಗೆ ಹೆಲ್ಪ್ ಮಾಡಿದರೆ ದೇವರು ಹೇಗೆ ಎಷ್ಟು ಅನುಗ್ರಹ ಮಾಡ್ತಾರೆ ಅಂತೇಳಿ ನಾನೇ ಅದಕ್ಕೆ ಸಾಕ್ಷಿ. ಈಗ ಆ್ಯಕ್ಚುಲಿ ನನಗೆ ರಾಜಕಾರಣಿಗಳಂದರೆ ಬರೀ ಮನಿ ನೇಮ್ ಫೇಮ್ ಅಂತ ಹೇಳಿ ಅವ್ರದ್ದು ಬೆರಳೆಣಿಕೆ. ಮೋದಿಯವರು, ಯೋಗಿ ಅವರು ಇಂಥವ್ರನ್ನು ಬಿಟ್ಟರೆ ಬೆರಳೆಣಿಕೆ, ಬಾಕಿ ಎಲ್ಲ ಇಂಥವ್ರೆ ಹೇಳಿ ನನಗೊಂದು ಭಾವನೆ ಇತ್ತು. ಇವರನ್ನು ನೋಡಿದ ಮೇಲೆ, ಇವರ ಸಿಂಪ್ಲಿಸಿಟಿ ನೋಡಿದ ಮೇಲೆ, ಇವರ ಬಗ್ಗೆ ಕೇಳಿದ ಮೇಲೆ ಅನಿಸ್ತದೆ ಇವರು ಇಲ್ಲಿ ಇರಬಾರ್ದು, ಇವರು ಇನ್ನೂ ಸ್ಟೇಟ್ ಲೆವೆಲ್ಲು ಇನ್ನು ಮೇಲೆ ಹೋಗಬೇಕು ಅವರು ಅಂಥವರು. ಹಾಗೆ ದೇವರು ಅವರಿಗೆ ಖಂಡಿತ ಮಾಡಬೇಕು. ನಾನು ಇಷ್ಟವರೆಗೆ ನಾನು ಕೇಳಿ ಮಾಡಿ ಇವರ ಹಿಂದೆ ಇದ್ದೆ ಎಷ್ಟಾಗಲಿ ನನಗೆ ನಿಜವಾಗಿ ಏನು ಗೊತ್ತಿಲ್ಲ. ನಮ್ಮಂಥವ್ರನ್ನು ಹುಡ್ಕೋದು, ಇಂಥವ್ರನ್ನು ಹುಡ್ಕೋದು, ನನಗೆ ಇಂಥವ್ರದ್ದು ಕೇಳಿ ಗೊತ್ತಿತ್ತು ಅಷ್ಟೇ, ನಾನು ನೋಡಲೇ ಇಲ್ಲ. ಈಗ ನೋಡುವಾಗ ಅಪ್ಪ ದೇವರೇ, ಎಂಥ ಇಷ್ಟೆಲ್ಲ ಕಷ್ಟಗಳು ಉಂಟಾ ಪ್ರಪಂಚದಲ್ಲಿ ಅಂತ ನನಗೆ ಗೊತ್ತೇ ಇಲ್ಲ ಇದೆಲ್ಲ. ಈಗ ತೋರಿಸಿದ್ರಲ್ಲ ಅವರ ಶ್ರಮ, ಇವರೆಲ್ಲರ ಕಲಾರಂಗದವ್ರದ್ದು ಶ್ರಮ, ಇವ್ರು ಮಾಡುವ ಕೆಲಸ ನೋಡಿದರೆ ಧನ್ಯತೆಯೇ ಭಾವ ಬರ್ತಾ ಉಂಟು ಇವ್ರ ಮೇಲೆ. ಯಕ್ಷಗಾನ ಕಲಾರಂಗದ ಕಾರ್ಯಕ್ರಮ ನಿಮಗೆ ಅಂದಾಜಿರ್ಬೋದು. ನಮಗೆ ರಘುಪತಿ ಭಟ್ರು ಅದ್ರ ಜೊತೆ ಆ್ಯಕ್ಟಿವಿಟಿ ಆದದ್ರಿಂದ ನಮಗೆ ಹಾಗೆ ಪರಿಚಯ. ಯಕ್ಷಗಾನ ಕ್ಲಾಸು ಮತ್ತು ಸ್ಕಾಲರ್ಶಿಪ್ ಅಂತ ಸಣ್ಣ ಪರಿಚಯ ಅದು, ಈಗ ಅದೊಂದು ದೊಡ್ಡ ಲೋಕವೇ ಪರಿಚಯ ಆಗ್ತಾ ಇದೆ. ಒಂದು ಏನು ಕೇಳಿದರೆ ನಿಮ್ಗೆ ಯಾವಾಗಲೂ ದಾನಿಗಳು ಮತ್ತು ಸಹಾಯಕ್ಕೆ ಒಂದು ಹೋಪ್ಸ್ ಅಂತ ಇರೋದಿಲ್ಲ, ಒಂದು ಹೋಪ್ಸ್ ಕೊಡಬೇಕಲ್ಲ. ಇಲ್ಲ, ಕೊಟ್ಟದ್ದು ಚೆನ್ನಾಗಾಗ್ತದೆ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು, ಮತ್ತು ಹೀಗೂ ಉಂಟು ಸಮಾಜ ಅಂತೇಳಿ ಹೇಳುವಂಥದ್ದು. ಆ ಹೋಪ್ಸನ್ನು ಕ್ರಿಯೇಟ್ ಮಾಡಿ ಅದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಅವ್ರಿಗೆ ಕೊಟ್ಟರೆ ಅದು ವ್ಯತ್ಯಾಸವೇ ಇರೋದಿಲ್ಲ, ಯಾಕಂದರೆ ಅದು ಹಾಗೆ ಅಂತ. ಆ ರೀತಿ ಒಂದು ಬ್ರ್ಯಾಂಡ್ ಅನ್ನೋ ರೀತಿ ಕಲಾರಂಗದ ಸೃಷ್ಟಿಯಾಗಿದೆ. ಬಟ್ ಯಕ್ಷರಂಗ ಮತ್ತು ಈ ತಂಡವೆಲ್ಲ ಕಂಡಾಗ ನಮಗೆ ಕನಸು ಬೀಳೋದು, ಇಂಥದ್ದೊಂದು ತಂಡ ನಮ್ಮದೇನಾದರೂ ನಾಳೆ ಆಗ್ಬೋದಾ,
ಹೀಗೆ ಮಾಡಿ ಅನ್ನೋರ ಸಮಾಜಕ್ಕೆ ಕಾನ್ಫಿಡೆನ್ಸ್ ಕೊಡ್ಬೋದಾ ಅಂತೇಳಿ ಹೇಳಿ ಅದಕ್ಕೆ ಅಡ್ಡಿಯಂತ ಹತ್ರ ಮಾತಾಡುವಾಗ ಅದು ಎಂತ ಬೇಡ, ನಾವು ಸೀದಾ ಅವ್ರ ಜೊತೆ ಹೋಗಿಬಿಡು, ಅದೇ ಬೆಟರ್, ನಮ್ಮ ಹತ್ರ ಕಟ್ಲಿಕ್ಕೆ ಆಗಲಿಕ್ಕಿಲ್ಲ, ಅವ್ರ ಜೊತೆ ಹೋಗಿಬಿಡು ಅಂತ ಹೇಳಿದ್ರು. ಹಾಗೆ ಶ್ರದ್ಧೆಯಿಂದ ಯಕ್ಷಗಾನ ಕಲಾರಂಗ ರಂಗಕ್ಕೆ ಕಲಾರಂಗ ಅಂತೇಳಿ ಹೇಳಿದಾಗ ಅಷ್ಟೇ ಭಕ್ತಿ ಬರುವುದು. ಅದಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಕಲಾರಂಗ ಮಾಡ್ತಾ ಇದೆ. ಇದು ಒಂದೇ ಅಲ್ಲ, ತುಂಬ ಕೆಲಸಗಳು ಅವರಿಂದ ಆಗ್ತಾ ಇದೆ. ಅದಕ್ಕೆ ಆ ಕಲಾರಂಗದವರಿಗೆ ನಮಃ. ಮತ್ತು ನಾನು ಏನೇ ಆಗಲಿ, ನಾನು ನಿವೃತ್ತರಾದರೂ ಕೂಡ ಇಂಥ ಇದನ್ನು ಕಲಾರಂಗದ ಒಟ್ಟಿಗಿದ್ದು ಆದಷ್ಟು ಏನು ನಿಮಗೆ ಇಂಥ ಒಂದು ಮನೆಯನ್ನು ಯಾರಿಗೆ ಅರ್ಹತೆ ಇದೆಯೋ ಖರ್ಚು ಕೊಡಲು ಹೆಲ್ಪ್ ಮಾಡ್ತೇನೆ. ನನ್ನ ವೈಯಕ್ತಿಕ ಸಹಾಯನೂ ಕೂಡ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀನಿ.